ಶನಿವಾರ ಬಂದ್ ಫಿಕ್ಸ್. ಬಂದಿಂದ ಹಿಂದೆ ಸರಿಯೋಕೆ ಕನ್ನಡಪರ ಸಂಘಟನೆಗಳು ಹಿಂದೇಟನ ಹಾಕಿವೆ. ಬಂದ್ ಮಾಡೇ ತೀರ್ತೀವಿ ಅನ್ನುವಂಥ ದೃಢ ನಿರ್ಧಾರವನ್ನ ಮಾಡಿದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಹಿಂದೆಯೂ ಕೂಡ ಹೇಳಿದ್ವಿ. ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು ಮಹಾರಾಷ್ಟ್ರದ ಕಿರಿಕು, ಇನ್ನೊಂದು ಕಡೆಗೆ ರಾಜ್ಯದಲ್ಲಿರುವಂಥ ಕೆಲವೊಂದಿಷ್ಟು ಬೇಡಿಕೆಗಳು. ಮಾರ್ಚ್ 22ನೇ ತಾರೀಕು ಶನಿವಾರ ಬಂದ್ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಂದ್ರಿಂದ ಹಿಂದೆ ಸರಿತಾ ಇಲ್ಲ ಕನ್ನಡಪರ ಸಂಘಟನೆಗಳು. ಶನಿವಾರ ಅಖಂಡ ಕರ್ನಾಟಕಕ್ಕೆ ಬೀಗ ಹಾಕಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಸ್ತಬ್ಧವಾಗುತ್ತೆ. ಬೆಂಗಳೂರಿನಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಬೃಹತ್ ರ್ಯಾಲಿಯನ್ನ ಮಾಡಲಿದ್ದಾರಂತೆ. ಸೊ ಶನಿವಾರ ಬಹುತೇಕವಾಗಿ ಬಂದ್ ಮಾಡೋದು ಅಚಲ ಅನ್ನುವಂಥದ್ದು ಕನ್ನಡಪರ ಸಂಘಟನೆಗಳ ನಿರ್ಧಾರ. ಬಂದ್ ದಿನ ಬೆಳಗ್ಗೆ 10:30ರಿಂದ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನ ಮಾಡಲಿದ್ದಾರಂತೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಇರುತ್ತೆ ಅನ್ನುವಂಥದ್ದು. ಕಾರಣ ಮಹಾರಾಷ್ಟ್ರದಲ್ಲಿರುವಂತಹ ಕೆಲ ಮರಾಠಿಗರು ಮಾಡಿರುವಂಥ ಪುಂಡಾಟದಿಂದಾಗಿ ನಮ್ಮ ಸಾರಿಗೆ ಇಲಾಖೆಯ ಚಾಲಕರು ಮತ್ತು ಕಂಡಕ್ಟರ್ಗಳಿಗೆ ಅವಮಾನ ಮಾಡಿದ್ದಾರೆ, ಕನ್ನಡ ಭಾಷೆಗೆ ಅವಮಾನವನ್ನು ಮಾಡಿದ್ದಾರೆ, ಕರ್ನಾಟಕಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಇವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ನಮ್ಮನ್ನು ನಾವೇ ಬಂದ್ ಮಾಡಿಕೊಳ್ತಾ ಇರೋದು. ಅದು ಕನ್ನಡ ಪರ ಸಂಘಟನೆಗಳ ನಿರ್ಧಾರಕ್ಕೆ ಬಂದಿದೆ. ಅವ್ರಿಗೆ ಹೇಗೆ ಬಿಸಿ ಮುಟ್ಟುತ್ತೋ ಗೊತ್ತಿಲ್ಲ ಮಹಾರಾಷ್ಟ್ರದವ್ರಿಗೆ, ಆದರೆ ನಮಗೆ ನಾವೇ ಬಿಸಿ ಮುಟ್ಟಿಸ್ಕೊಳ್ತಾ ಇರುವಂಥದ್ದು ಇದೆ. ಅದಕ್ಕೆ ಯಾಕೆ ನಿರ್ಧಾರ ಬಂದಿದ್ದಾರೋ ಏನೋ. ಆಮೇಲೆ ಬಹುತೇಕ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಕೆಲ ಸಂಘಟನೆಗಳು ಇವುಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಬೆಂಬಲ ಕೊಟ್ಟಿವೆ ಅನ್ನುವಂಥದ್ದು ಬಹುತೇಕವಾಗಿದೆ. ಸೊ ಕೆಲವು ಸಂಘಟನೆಗಳು ಮಾತ್ರ ಇದರಿಂದ ಆಗುವಂಥದ್ದು ಏನು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೇಲೇ ಅವರು ದಬ್ಬಾಳಿಕೆ ಮಾಡಿದ್ದಾರೆ ಮರಾಠಿಗರು. ನೀವು ಕೂಡ ನಮ್ಮ ಮೇಲೇ ದಬ್ಬಾಳಿಕೆ ಮಾಡಿ ನಮ್ಮನ್ನೇ ಬಂದ್ ಮಾಡಿಬಿಟ್ಟು ಮನೇಲಿ ಕೂತ್ಕೊಳ್ಳಿ ಅಂತಿದ್ದೀರಾ. ಏನು ಇದರಿಂದ ಆಗೋದು? ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹುತೇಕ. ಹೋಟೆಲ್ ಮಾಲೀಕರ ಸಂಘಕ್ಕೆ ಕನ್ನಡಪರ ಹೋರಾಟಗಾರರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಕ್ಕೆ? ಬಂದ್ಗೆ ಬೆಂಬಲ ಕೊಡದಿದ್ರೆ ಹೋಟೆಲ್ಗೆ ನುಗ್ಗೋದಾಗಿ. ನೀವು ಯಾರ್ರೀ ಬೆಂಬಲ ಕೊಡಿದ್ರೆ ನುಗ್ತೀವಿ ಅನ್ನೋಕೆ? ಒಂದು ದಿನ ಮೆಟ್ರೋ ಬಂದ್ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ಬಂದ್ ಮಾಡಬೇಕು? ಖಾಸಗಿ ಬಸ್ಗಳಿಂದಲೇ ಶನಿವಾರದ ಬಂದ್ಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದ್ಗೆ ಬೆಂಬಲವನ್ನು APMC ಸಂಘಟನೆಗಳು ಕೂಡ ಕೊಟ್ಟಿವೆ. ಹೋಟೆಲ್ ಮಾಲೀಕರ ಸಂಘಕ್ಕೆ ಕನ್ನಡಪರ ಸಂಘ ಹೋರಾಟಗಾರರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಂದ್ ಮಾಡಬೇಕಾಗಿರುವಂಥದ್ದು ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು. ನೀವು ಯಾವುದೋ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿದರೆ ಅದು ಬಂದ್ ಅಲ್ಲ. ಬೆದರಿಕೆ ಹಾಕಿಬಿಟ್ಟು ಬಂದ್ ಮಾಡೋದಾ ಇದು? ಇಟ್ಸ್ ಟೂ ಮಚ್ ಅಲ್ವಾ? ನಾಟ್ ಫೇರ್. ಅದು ಆ ಥರ ಬಂದ್ ಮಾಡಬಾರ್ದು. ಮಾಡಿದರೆ ಪೊಲೀಸರು ಏನು ಕ್ರಮ ತಗೊಳ್ಬೇಕು. ಹಾಗೆ ಇದರಿಂದ ಆಗುವಂಥ ಲಾಭ ಏನು ಅನ್ನುವಂಥದ್ದನ್ನು ಯಾರಾದರೂ ಹೇಳಿ ಇದರಲ್ಲಿ ಸಂಘಟನೆಯಲ್ಲಿರುವಂಥವ್ರು. ನಮ್ಮ ಮೇಲೆ ನಾವೇ ಈ ಥರ ಬರೆಯನ್ನು ಎಳ್ಕೊಳ್ತಾ ಇದ್ರೆ ಆಗೋದೇನು? ನಮಗೆ ನಾವೇ ಕೈ ಸುಟ್ಕೋಬೇಕಲ್ವಾ? ಸಂಘಟನೆಯವರು ನಮ್ಮ ಜೊತೆ ಸಾರಾ ಗೋವಿಂದು ಅವರಿದ್ದಾರೆ. ಸರ್, ಈಗ ಬಂದ್ಗೆ ಯಾರೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಯಾರು ಇದುವರೆಗೆ ಬೆಂಬಲವನ್ನು ಸೂಚಿಸಿಲ್ಲ? ನೋಡಿಮ್ಮ, ಸೂಚಿಸದೇ ಇದ್ದವ್ರ ಬಗ್ಗೆ ಬೆಂಬಲ ವ್ಯಕ್ತಪಡಿಸದೇ ಇದ್ದವ್ರಿಗೆ ಮಾತಾಡೋದಕ್ಕೆ ನಾನು ಹೋಗಲ್ಲ. ಅದು ಅವರ ವೈಯಕ್ತಿಕ ವಿಚಾರಗಳು. ನಾವು ಈ ನಾಡಿನ ಸಮಸ್ಯೆಯನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನನ್ನೆಲ್ಲ ಕನ್ನಡಪರ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದ್ದಾವೆ. ಕೆಲವರು ಇಲ್ಲ ಅಂದಿರ್ಬೋದು, ಅದು ಬೇರೆ ವಿಚಾರ. ಇದು ನಾವು ಸುಮಾರು 10-15 ಬಂದ್ ಮಾಡ್ಕೊಂಬಂದಾಗಿಂದ ಇದೇ ವ್ಯವಸ್ಥೆ ಮುಂದುವರೆದಿದೆ. ಅದರಿಂದ ಬೆಂಬಲ ಕೊಡದೇ ಇರೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಸದ್ಯಕ್ಕೆ ನಮಗೆ ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರು ನಾರಾಯಣಸ್ವಾಮಿ ಅವರು ಬೆಂಬಲ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಚಾಲಕರ ಒಕ್ಕೂಟ ಮತ್ತು ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ನಮಗೆ ಒಕ್ಕೂಟ ಕೊಟ್ಟಿದ್ದಾರೆ. ಓಲಾ ಮತ್ತು ಊಬರ್ ಅಸೋಸಿಯೇಷನ್ ಅವರು ಅಧ್ಯಕ್ಷರು ತನ್ವೀರ್ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. KSRTC BMTC ನೌಕರ ಸಂಘದ ಅಧ್ಯಕ್ಷ ಚಂದ್ರು ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. KSRTC BMTC ನೌಕರರ ಸಂಘದ ಅಧ್ಯಕ್ಷರು ಅವರು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಒಕ್ಕೂಟ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಖಾಸಗಿ ಬಸ್ಸು ಇಲ್ಲಿ ಹೇಳಿದ್ನಲ್ಲ ಮೊದಲೇ, ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಬಸ್ ಮಾಲೀಕ ನಟರಾಜ್ ಶರ್ಮಾ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸಾರಥಿ ಸೇನೆಯ ಅಧ್ಯಕ್ಷರು ರಾಮೇಗೌಡರು, ಚೇತನ್ ಅವರು ಮತ್ತು ಮಂಜುನಾಥ್ ಅವರು, ಹೀಗೆ ಅನೇಕ ಕನ್ನಡಪರ ಸಂಘಟನೆಗಳು ಮತ್ತು ವಾಣಿಜ್ಯೋದ್ಯಮಿಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಂಥ ಕೆಲವು ಹೋಟೆಲ್ ಮಾಲೀಕರ ಸಂಘ ಇವತ್ತು ಸಂಜೆ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾವು ಎಲ್ಲರನ್ನೂ ಬೆಂಬಲ ಕೇಳ್ತೀವಿ. ಯಾರು ಕೊಡದೆ ಹೋದರೆ ನಮಗೇನು ಅಭ್ಯಂತರ ಇಲ್ಲ. ನಾವು ಬಂದ್ ಮಾಡೋದಂತೂ ಮಾಡೇ ಮಾಡ್ತೀವಿ. ಅದು ಅವರವರಿಗೆ ಬಿಟ್ಟಿದ್ದು. ಈಗ ಒಂದು ಮಾತನ್ನ ಹೇಳ್ತಾ ಇದ್ರು ವಾಟಾಳ್ ಅವರು, ಹೋಟೆಲ್ಗೆ ನುಗ್ಗಿ ನಾವು ತಿಂಡಿ ತಿಂತೀವಿ ಅಂತ. ಸೊ ಬಲವಂತದ ಬಂಧನ ಮಾಡ್ತೀರಾ ಈ ಬಾರಿ ಅಂತ? ಇಲ್ಲ, ನಾವು ಯಾವಾಗಲೂ ಬಲವಂತದ ಬಂದ್ ಮಾಡಿಲ್ಲ. ಮಾತನಾಡುವಾಗ ಅಂತ ಮಾತುಗಳು ಬಂದ್ಬಿಡುತ್ತೆ.
ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೈತಿಕ ಬೆಂಬಲ ಅಂದರೆ ಬೇಜಾರಾಗುತ್ತೆ. ನೀವು ನೈತಿಕ ಬೆಂಬಲ ಬೇಕಾಗಿಲ್ಲ ಅಂತಾನೆ ಹೇಳ್ತಾ ಇರೋದು. ಹೌದು, ನೈತಿಕ ಬೆಂಬಲ ಬೇಕಾಗಿಲ್ಲ ನಮಗೆ. ನೈತಿಕ ಬೆಂಬಲ ಕಟ್ಕೊಂಡು ಏನಾಗಬೇಕು? ಕೈಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ತೀನಿ ಅಂದರೆ ಅದು ನೈತಿಕ ಬೆಂಬಲಕ್ಕೆ ಬೆಲೆ ಇದೆಯಾ? ಅದನ್ನೆಲ್ಲ ನಾವು ಒಪ್ಪೋದಿಲ್ಲ. ಅವರು ಬಂದರೆ ಕೊಡಲಿ, ಇಲ್ಲ ಅಂದವ್ರಿಗೆ ನಾವು ಬಲವಂತ ಮಾಡಲ್ಲ. ಹಾಗಾಗಿ ಬಲವಂತ ಮಾಡಿಸ್ಕೋಬೇಡಿ ಅಂತ ಸಾರ್ವಜನಿಕರು, ಇದು ನಮ್ಮನೆ ಕೆಲಸ ಅಲ್ಲ, ಇದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಒಬ್ಬ ಕರವೇ ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಂದ್ ನಡೆಯುತ್ತೆ ಅನ್ನುವಂಥದ್ದನ್ನಾಗಿ ಹೇಳಿದಿರಾ, ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನು ಅನ್ನುವಂಥದ್ರ ಬಗ್ಗೆ? ನಾಡಿನ ಜನರಿಗೆ ನಿಜವಾದ ಪ್ರಾದೇಶಿಕ ಇಚ್ಛಾಶಕ್ತಿ, ಕನ್ನಡಿಗರ ಅಸ್ಮಿತೆ ಬಗ್ಗೆ ಅರಿವಿದ್ರೆ 100ಕ್ಕೆ 100ರಷ್ಟು ಯಶಸ್ಸಾಗುತ್ತೆ. ಯಾಕಂದರೆ ಇದು ಯಾರೋ ಒಬ್ಬರು ವೈಯಕ್ತಿಕ ಬಂದಲ್ಲ. ಈ ನಾಡಿನ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ನೆನೆಗುದಿ ಬಿದ್ದಿದೆ. ಎಲ್ಲ ಒಂದು ಕಡೆ ಕರ್ನಾಟಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ರಾಜ್ಯವಾಗಿ ಉಳಿದಿಲ್ಲ. ನಾವು ಪ್ರತಿಯೊಂದನ್ನು ಬೇಡ್ಪಡಿಬೇಕು. ಅದು ನದಿ ನೀರಾಗಿರ್ಬೋದು, ಗಡಿ ವಿಷಯ ಆಗಿರ್ಬೋದು, ಉದ್ಯೋಗದ ವಿಷಯ ಆಗಿರ್ಬೋದು. ಈಗ ನೋಡಿರ್ಬೋದು ನೀವು, ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಕನ್ನಡಿಗರಿಗೆ ಮರೀಚಿಕೆ ಆಗಿದೆ. ಮತ್ತು ಖಾಸಗಿ ಸಂಸ್ಥೆಗಳಲ್ಲಾಗಿರ್ಬೋದು, ಎಲ್ಲವೂ ಸಹ ಕನ್ನಡಿಗರಿಗೆ ಉದ್ಯೋಗ ಕೈ ತಪ್ತಾ ಇದೆ. ಎಲ್ಲದಕ್ಕೂ ಬಂಧನ ಜಪ ಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಅದು ಬಿಟ್ಟು ಏನಿದೆ, ಮುಂದಿನ ಆಯ್ಕೆ ಏನಿದೆ ಅಂತಕ್ಕಂಥ ನಾವು ಆಯ್ಕೆ ಹೋರಾಟವನ್ನು ಮಾಡ್ಬೋದು. ಹೋರಾಟ ಅಂತ ಮಾಡಿದಾಗ ನಾವು ಪ್ರಬಲವಾದ ಶಕ್ತಿ ಕೇಂದ್ರದವರೆಗೂ ತೋರಿಸ್ಬೇಕಾದ್ರೆ ಇರೋ ಅಸ್ತ್ರ ಯಾವುದು? ಅದು ಕರ್ನಾಟಕ ಬಂದು ಕನ್ನಡಿಗರ ಭಾವನೆಯನ್ನು ಅರ್ಥ ಮಾಡೋ ನಿಟ್ಟಿನಲ್ಲಿ ನಾವು ತೊಗೊಂಡೋಗ್ಬೇಕಾಗತ್ತೆ. ಆದ್ದರಿಂದ ಕನ್ನಡಿಗರ ಹಿತಾಸಕ್ತಾಗಿ ನಾಡಿನ ಹಿತಚಿಂತನೆಗೆ ಮಾಡ್ತಕ್ಕಂಥ ಈ ಬಂದ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಕನ್ನಡದ ಒಕ್ಕೂಟದ ಪ್ರಮುಖವಾಗಿ. ಸರ್, ಸಾರಿಗೆ ಬಂದಾಗಬೇಕು, ಬಟ್ ಇದುವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇಲ್ಲ, ನಾವು ಸಾರಿಗೆಯನ್ನು ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ? ಬಹುಶಃ ಅವ್ರಿಗೆ ಬಂದ್ ಮಾಡಿ ಅಂತ ಕೇಳ್ತಕ್ಕಂಥದ್ದು ಹೋರಾಟಗಾರರ ಕರ್ತವ್ಯ. ಈಗಾಗಲೇ ಕೇಳಿದ್ದೀವಿ, ಇನ್ನೊಂದು ಸರಿ ಮತ್ತೊಮ್ಮೆ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಅರ್ಥ ಆಗದೇ ಇರುವಂಥದ್ದೇನು ಅಂತಂದರೆ, ಮಹಾರಾಷ್ಟ್ರದವರು ಪುಂಡಾಟಿಕೆಯನ್ನು ಮಾಡಿದ್ದಕ್ಕೆ ನಮ್ಮ ಮೇಲೆ ನಾವೇ ಬರೆ ಎಳ್ಕೊಳ್ಳೋಕೆ ಮುಂದಾಗ್ತಾ ಇರುವಂಥ ಯೋಚನೆ ಇದೆಯಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಅನ್ನುವಂಥದ್ದೇ ಬೇಸರ. ಇನ್ನೊಂದು ಕಡೆಗೆ ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಆಗುವಂಥದ್ದು ಏನು ಅನ್ನುವಂಥ ಉತ್ತರವನ್ನು ಕನ್ನಡಪರ ಸಂಘಟನೆಗಳು ಕೊಡ್ತಾ ಇಲ್ಲ. ರಾಜ್ಯದ ಒಳಗಡೆಗಿರುವಂಥ ಒಂದಿಷ್ಟು ಸಮಸ್ಯೆಗಳ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಇವರು ಯಾವತ್ತು ಮನವಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆಗೆ ಹೇಳುತ್ತೆ. ಯಾಕೆ ಬಂದ್ 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 ಅಂತ ಬಡ್ಕೊಳ್ತಾರೆ? ಏನು ಸಮಸ್ಯೆ ಇವರಿಗೆ? ಬಂದ್ ಮಾಡೋದ್ರಿಂದ ಆಗುವಂಥದ್ದು ಏನು ಅಂತ? ಅರುಣ್, ಈಗ ಮಾರ್ಚ್ 22ನೇ ತಾರೀಕು ಬಂದನ್ನ ನಡೆಸ್ತೀವಿ ಅಂತ ಕನ್ನಡ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನೀವು ನೋಡ್ತಾ ಇರ್ಬೋದು, ನಾನು ಈ ಸಭೆಯಲ್ಲೇ ಭಾಗಿಯಾಗಿರುವಂತಹ ಸಂಘಟನೆಯವರು ಬ್ಯಾನರ್ ಅನ್ನ ಹಿಡಿದು ಕೂಡ ಬಂದ್ ಪೋಸ್ಟರ್ ಅನ್ನು ಕೂಡ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅದೇ ಪ್ರಶ್ನೆಯನ್ನ ಕೇಳಿದಾಗ ಪ್ರತಿ ಬಾರಿಯೂ ಕೂಡ ಬಂದ್ ಅನ್ನುವಂತಹ ವಿಚಾರ ಯಾಕೆ ಅನ್ನುವಂಥದ್ದು ಪ್ರಶ್ನೆಯನ್ನ ಇಟ್ಟಾಗ ಅವ್ರು ಹೇಳ್ತಾ ಇರುವಂತದ್ದು, ಹೋರಾಟದ ಅಂತಿಮ ಅಸ್ತ್ರ ಅಂದ್ರೆ, ಅಂತಿಮ ಮಾರ್ಗ ಅಂದ್ರೆ ಅದು ಬಂದ್ ಮಾಡಿದ್ರೆ ಎಲ್ಲರನ್ನ ಸೆಳಿಬಹುದು ಅನ್ನುವಂತಹ ಕಾರಣಕ್ಕೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆ. ಸೊ ಆ ಕಾರಣಕ್ಕೆ ನಾವು ಬಂದನ್ನ ಕರೀತಾ ಇದೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪೋಸ್ಟರ್ ಅನ್ನ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ಪ್ರತಿ ಬಾರಿಯೂ ಬಂದ್ ಅಂತಂದ್ರೆ ಜನರಿಗೂ ಕೂಡ ಸಮಸ್ಯೆ, ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕವಾಗಿ ಕೂಡ ಸಮಸ್ಯೆ ಆಗುತ್ತೆ. ಸೊ ಏನ್ ಹೇಳ್ತೀರಾ? ನೋಡಿ, ಬಂದಿನಿಂದ ಯಾವುದೇ ಕಾರಣಕ್ಕೂ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿಲ್ಲ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋದು ಯಾವುದು ಅಂತ ಹೇಳಿದ್ರೆ, ಒಂದು ಸಲ MLA ಆಗಿದ್ದು ಯಾವುದಾದ್ರೆ ಕೋಟಿ ಮಾಡಿಕೊಂಡು ಎರಡನೇ ಸಲಕ್ಕೆ 300 ಕೋಟಿ 400 ಕೋಟಿ ಹಗರಣ ಮಾಡ್ತಾರಲ್ಲ, ಅದರಿಂದ ಆರ್ಥಿಕತೆಗೆ ಧಕ್ಕೆ ಬರ್ತಾ ಇದೆ. 2% 2% ಇದ್ದಿದ್ದು 40% 80% ಅಂತ ಬಂದಿದೆಯಲ್ಲ, ಅದಕ್ಕೆ ಆರ್ಥಿಕತೆ ಇದಾಗ್ತಾ ಇದೆ. ಬಂದಿಂದ ಯಾವುದೇ ಕಾರಣಕ್ಕೂ ಆಗ್ತಿಲ್ಲ. ಬಂದ್ ಅನ್ನೋದು ಏನಾಗಿದೆ ಅಂದರೆ, ಇವತ್ತು ಸಾಮಾಜಿಕ ಹೋರಾಟದ ಹತ್ತಿಕ್ಕುವಂಥ ಕೆಲಸವನ್ನ ಎರಡೂ ಸರ್ಕಾರಗಳು ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಂತ ಒಂದು ಮೂಲೆಯಲ್ಲಿ ನಮ್ಮನ್ನು ಕೂರಿಸಿ ಹೋರಾಟನೇ ಗೊತ್ತಾಗ್ತಿದೆ. ಹೇಗಿರುತ್ತೆ ಹಾಗಿದ್ರೆ ನಾಡಿದ್ದು ಬಂದ್ನ ಸ್ವರೂಪ ಯಾವ ರೀತಿ ಮಾಡಬೇಕು ಅಂತ ಪ್ಲಾನ್ ಇದೆ? ಯಾರು ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಎಲ್ಲರೂ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಕೊಡ್ತಾ ಇದ್ದಾರೆ, ಹೋಟೆಲ್ನವ್ರು ಕೂಡ ಈಗ ಕೊಡ್ತಾ ಇದ್ದಾರೆ, ಬೇರೆ ಗಾರ್ಮೆಂಟ್ಸ್ನವ್ರು ಕೊಡ್ತಾ ಇದ್ದಾರೆ, ಬಸ್ನವ್ರು ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಯಾರು ಬಂದ್ ಕೊಡ್ತಾ ಇಲ್ಲ ಅನ್ನೋದೇ ಇಲ್ಲ. ಎಲ್ಲರೂ ಕೂಡ ಬಂದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸ್ವ ಇಚ್ಛೆಯಿಂದ ಬಂದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸರ್ಕಾರವನ್ನ ಇತ್ತ ತಿರುಗಿ ನೋಡಬೇಕು, ಕೇಂದ್ರ ಸರ್ಕಾರವನ್ನ ನಮ್ಮ ಕಡೆ ತಿರುಗಿ ನೋಡಬೇಕು, ಸಮಸ್ಯೆ ಹತ್ತ ತಿರುಗಿ ನೋಡಬೇಕು, ಜನರನ್ನ ಎಚ್ಚರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಪರಿಹಾರ, ಕಡೆಯ ಅಸ್ತ್ರ, ಅದು ಬಂದ್. 22ನೇ ತಾರೀಕು ಬಂದ್ ಆಗೇ ಆಗ್ತದೆ. ಇದು ಕಾರ್ಮಿಕರ ಬಂದು, ಚಾಲಕರ ಬಂದಿದು, ಇದು ಮಾಲೀಕರ ಬಂದು, ಹೋಟೆಲ್ ಬಂದಿದು, ಎಲ್ಲದೂ ಕೂಡ ಪ್ರತಿಯೊಂದು ಕಡೆನೂ ಬಂದ್ ಆಗೇ ಆಗುತ್ತೆ. ಆದರೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ, ಕೆಲವರು ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಬಂದಿಗೆ ಬೆಂಬಲ ಕೊಡಿ, ನಿಮ್ಮ ಸಮಸ್ಯೆಗೆ ಉತ್ತರ ಕೊಡಿ, ನಿಮ್ಮ ಸಮಸ್ಯೆಗಾಗಿ ಹೋರಾಟ ಮಾಡ್ತಾ ಇದೀವಿ, ಬಂದಿಗೆ ಬೆಂಬಲ ಕೊಡಿ ಅಂತ ಕೇಳುವಂಥದ್ದೇ ನಮಗೆ ಒಂದು ನಾಚಿಕೆಗೇಡಾಗಿದೆ. ಇಲ್ಲ, ಖಂಡಿತವಾಗಿ ಅದು ಪ್ರತಿಯೊಂದರಲ್ಲೂ ಇದೆ. ಎಲ್ಲದರಲ್ಲಿ ಯಾವುದ್ರಲ್ಲಿ ಒಗ್ಗಟ್ಟಿದೆ? ಎಲ್ಲದರಲ್ಲೂ ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷ
ಇದ್ದಂಗೆ ಒಂದು ಪ್ಲಸ್ ಮೈನಸ್ ಇದ್ದಿದ್ದೆ. ಆದ್ರೆ ಈ ಬಾರಿ ಮಾತ್ರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ Okay. ಒಂದು ಹೋರಾಟಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬೆಂಬಲ ಘೋಷಣೆ ಆಗಿದೆ. ಎಲ್ಲ ಕಾರ್ಮಿಕರು ಕೂಡ ಇದಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ ಇದು ಕಾರ್ಮಿಕ ಪರಿಷತ್ನ ರವಿ ಅವ್ರು ಹೇಳ್ತಾ ಇರುವಂತ ಮಾತು. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.